ಸರ್ ನಮಸ್ಕಾರ. ಇದು ನಮ್ಮ ಹೋಟೆಲಿಗೊಂದು ಜನ ಯಾರಾದ್ರೂ ಇದ್ರೆ ಹೇಳ್ತೀರಾ ಸರ್? ಇಲ್ಲ ಸರ್, ಸಿಗ್ತಾನೆ ಇಲ್ಲ ಜನ. ತುಂಬಾ ದಿನ ಆಯ್ತು ಸರ್, ಯಾರು ನಮ್ಮ ಹೋಟ್ಲಲ್ಲಿ ಜನನೇ ನಿಲ್ಲೋದಿಲ್ಲ. ಕೆಲಸಕ್ಕೆ ಬರ್ತಾರೆ, ಒಂದೆರಡು ದಿನ ಮಾಡಿದ್ರೆ ಜಾಸ್ತಿ, ಸೀದಾ ಹೋಗಿಬಿಡ್ತಾರೆ. ನಮ್ಮ ಹೋಟೆಲ್ ಹೊರಗಡೆ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಅಂತ ಬೋರ್ಡ್ ಹಾಕಿ ತಿಂಗಳಾಗ್ತಾ ಬಂತು. ಆ ಬೋರ್ಡ್ ತೆಗೆಯೋ ಪರಿಸ್ಥಿತಿ ಬರಲಿಲ್ಲ. ನಿಮಗೆ ಯಾರಾದರೂ ಗೊತ್ತಿದ್ರೆ ಹೇಳಿ ಸರ್. ನಾವು ಈ ಹೋಟೆಲ್ ಬಿಸ್ನೆಸ್ ನಡೆಸೋದು ತುಂಬ ಕಷ್ಟ ಅಲ್ಲ. ಎಲ್ಲಾದರೂ ನಿಮಗೆ ಪರಿಚಯದವ್ರು ಯಾರಾದರೂ ಇದ್ದರೆ ಒಂದು ಹೇಳಿಬಿಡಿ ಸರ್. ಇಲ್ಲಿ ನಮ್ಮದು ಕ್ಲೀನಿಂಗ್ ಕೆಲಸ, ಆ ಥರದ್ದೆಲ್ಲ ಕೆಲಸ. ಈಗ ನಾನೇ ಎಲ್ಲ ಕೆಲಸ ಮಾಡಬೇಕಾಗತ್ತೆ. ನೀವೊಂದು ಸಹಾಯ ಮಾಡಿದರೆ ಒಳ್ಳೇದಿತ್ತು. ಸರಿ ಸರ್, ನಿಮಗೆಂತ ಒಂದು ಬಿಸಿ ಬಿಸಿ ಚಾ ಹೇಳಲ್ಲಿ ಸರ್. ಕೂತ್ಕೊಳ್ಳಿ, ಚಾ ಕಾಡಿಸ್ತೇನೆ ಸರ್. ಕೆಲಸ ಮಾಡ ಸರಿಯಾಗಿ. ಅಧಿಕ ಪ್ರಸಂಗಿ ಕೆಲಸಕ್ಕೆ ಬರ್ತವೆ, ಕರ್ಮದೆಲ್ಲ ಕೆಲಸ ಕೇಳ್ಕೊಂಡು ಬರ್ತವೆ. ಬಂದಿರಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಯಿ ಜನ್ಮದೆಲ್ಲ ಬೇಡ್ಕೊಂಡು ಬರ್ತೀರಲ್ಲ, ನಿಮಗೆ ಮರ್ಯಾದಿಲ್ಲ. ಇಂಥವನ್ನೆಲ್ಲ ಮೊದಲು ಕೆಲಸ ತೆಗಿಬೇಕು. ಗತಿ ಇಲ್ಲದವು ತಿನ್ಲಿಕ್ಕಾಗುತ್ತಲ್ಲ ನಿಂಗೆ? 3 ಹೊತ್ತು ಮುಕ್ಕೊಂಡು ತಿಂತೀಯಾ? ಕೆಲಸ ಮಾಡ್ಲಿಕ್ಕೆ ಸಂಕಟವ ಸರ್. ನಿಮಗೆ ಕಳಿಸಿ ಸರ್, ಒಂದು ನೀರು ದೋಸೆ ಹಾಕು. ಕೆಲಸ ಮಾಡ. ಯಾರ ಹತ್ರ ಮಾತಾಡೋದು? ಯಾರ ಹತ್ರ ನೀನಲ್ಲಿ? ನಿಂದೆಂತ ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ ಟೇಬಲ್? ಆಗದಿಂದ ಅಲ್ಲಿ ಟೇಬಲ್ ಕ್ಲೀನ್ ಆಗದೆ ಹಾಗೆ ಹೊಡೆದುಂಟು. ಏನ್ ಮಾಡ್ತಿದ್ದಿ? ಕ್ಲೀನ್ ಮಾಡ ಅಲ್ಲಿ. ಭಾಷೆ ಇಲ್ಲದೆಲ್ಲ ಕೆಲಸ ಮಾಡ್ಲಿಕ್ಕೆ ಬಂದ್ಬಿಡ್ತಾವೆ ಎಲ್ಲ. ನಿಮ್ಮನ್ನು ಒಬ್ಬೊಬ್ಬರನ್ನು ಬಿಡಬಾರ್ದಿಲ್ಲಿ. ಮಾಡೋದು ನೋಡಲ್ಲಿ, ಸರಿ ಮಾಡೋದನ್ನ ಸರ್. ಟೀ ಸಾಕ? ಸರಿ ಸರ್, 10 ರೂಪಾಯಿ ಸರ್. ಕೆಲಸಕ್ಕೆ ಯಾರಾದ್ರೂ ಇದ್ದರೆ ಹೇಳಿ ಸರ್. ನಮ್ಮಲ್ಲಿ ಏನೂ ತೊಂದರೆ ಇಲ್ಲ, ಆರಾಮಾಗಿರ್ಬೋದು, ಏನೂ ಸಮಸ್ಯೆ ಇಲ್ಲ. ಒಂದು ಹೇಳಿ ಸರ್ ಕೆಲಸಕ್ಕೆ.